ನಮಸ್ಕಾರ ಸ್ನೇಹಿತರೆ, ಆನಂದ್ ಅಷ್ಟವಿಜನ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ತಗೊಬಂದಿದ್ದೀನಿ. ಇದು ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇರೋದು. ಈ ವಿಷಯ ಬಗ್ಗೆ ಮಾತಾಡ್ತಾ ಇರೋದು. ಮತ್ತು ಅಸ್ಟ್ರಾಲಜಿ ಕಲ್ತಿರೋರಿಗೆ ಈ ವಿಷಯ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಜನಸಾಮಾನ್ಯರು ಅವ್ರವ್ರ ಜೀವನದ ಅವ್ರವ್ರ ಜಾತಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ನಾನು ಈ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾರ್ಮಲ್ ಆಗಿ ನಮ್ಮ ಜಾತಕದಲ್ಲಿ ಕಂಟ್ರೋಲರ್ ಇರ್ತಾರೆ, ನಾವು ಓನರ್ ಇರ್ತಾರೆ. ನಿಮ್ಮ ಜಾತಕದ ಓನರು ಅದು ಯಾರು ಅಂತ ನಮ್ಗೆ ಗೊತ್ತಾಗಬೇಕು. ಜನಸಾಮಾನ್ಯರು ತಕ್ಷಣಕ್ಕೆ ನಿಮ್ಮ ರಾಶಿ ಯಾವುದು, ನಿಮ್ಮ ಜಾತಕ ಏನು, ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ನಮ್ಮದು ಮಿಥುನ ರಾಶಿ, ನಮ್ಮದು ಸಿಂಹ ರಾಶಿ ಅಷ್ಟೇ ಹೇಳ್ತಾರೆ. ಅದು ಬಿಟ್ಟು ಬಿಯಾಂಡ್ ದಟ್ ಅದು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲಿ ವೆರಿ ಇಂಪಾರ್ಟೆಂಟು ನಾವು ತಿಳ್ಕೊಳ್ಬೇಕಾಗಿರೋದು ಏನಂದರೆ, ಲಗ್ನ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಬೇಕು. ಲಗ್ನ ಇದೆ ಸ್ಟಾರ್ಟಿಂಗ್ ಪಾಯಿಂಟು ನಮ್ಮ ಜೀವನ ಪ್ರಾರಂಭ ಆಗೋದಕ್ಕೆ, ನಮ್ಮ ಜೀವನ ಪ್ರಯಾಣ ಪ್ರಾರಂಭ ಆಗೋದಕ್ಕೆ. ಇದು ಲಗ್ನ ಏನು ಅಂತ ಅರ್ಥ ಮಾಡ್ಕೊಬೇಕಾದ್ರೆ, ಭೂಮಿ ತಿರುಗ್ತಾ ಇರುತ್ತೆ, ಫುಲ್ 24 ಅವರ್ಸ್ ತಗೊಳುತ್ತೆ. ಅಂದರೆ ನಮಗೆ 12 ರಾಶಿಗಳು ನಮ್ಮ ಕಾಲಪುರುಷನ ಕುಂಡಲಿ ಪ್ರಕಾರ 12 ರಾಶಿಗಳಂದರೆ ಪ್ರತಿ ರಾಶಿಗೆ 2 ಅವರ್ ಹಾಗೆ ಆಗ್ತಾ ಇರುತ್ತೆ. ಸೊ ಪ್ರತಿ ರಾಶಿಗೆ 2 ಅವರು ಭೂಮಿ ತಿರುಗ್ತಾ ಇದ್ದು, ಭೂಮಿ ತಿರುಗ್ತಾ ಇರೋದ್ರಿಂದ ಪ್ರತಿ 2 ಗಂಟೆಗೆ ಒಂದು ರಾಶಿ ಪೂರ್ವ ದಿಕ್ಕಿನಲ್ಲಿ ಉದಯ ಆಗ್ತಾ ಇರುತ್ತೆ. ಯಾವುದೇ ವ್ಯಕ್ತಿ, ಯಾವುದೇ ಒಂದು ಮಗು ಅದು ಹುಟ್ಟಿದಾಗ ಏನು ಟೈಮಿಂಗ್ ಹುಟ್ಟುತ್ತೆ, ಆ ಟೈಮಲ್ಲಿ ಯಾವ ರಾಶಿ ಉದಯ ಆಗ್ತಾ ಇರುತ್ತೋ ಅದನ್ನು ಲಗ್ನ ಅಂತ ತೊಗೊತೀವಿ. ಯಾವ ಡಿಗ್ರಿನಲ್ಲಿ ಅದು ಆ ಟೈಮ್ ಬೀಳುತ್ತೋ ಅದಕ್ಕೆ ಲಗ್ನ ಡಿಗ್ರಿನ ತೊಗೊತೀವಿ. ಎರಡನೇದಾಗಿ ಅಲ್ಲಿ ಲಗ್ನಾಧಿಪತಿ ಉದಯ ಆಗ್ತಾರೆ, ಯಾವ ರಾಶಿನಲ್ಲಿ ಬರುತ್ತೋ ಅಲ್ಲಿ. ಮತ್ತು ಆ ಲಗ್ನಾಧಿಪತಿ ಯಾರ ನಕ್ಷತ್ರದಲ್ಲಿ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ನಕ್ಷತ್ರದ ಅಧಿಪತಿ ಅವರು ಕಂಟ್ರೋಲ್ ಮಾಡ್ತಾರೆ ಲಗ್ನಾಧಿಪತಿಗೆ. ಮತ್ತೆ ಅಲ್ಲಿಂದ ಮತ್ತೆ ನಾವು ಝೂಮ್ ಮಾಡಕ್ ಹೋದ್ರೆ, ಆ ನಕ್ಷತ್ರಾಧಿಪತಿ ಯಾರ ನಕ್ಷತ್ರದಲ್ಲಿದ್ದಾರೆ ಅವರು ಒಬ್ಬ ಕಂಟ್ರೋಲರ್ ಆಗ್ತಾರೆ. ಹೀಗೆ ನಮ್ಮ ಜಾತಕನ, ನಮ್ಮ ಜೀವನನ ಈ 3 ಜನ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ. ಯಾವಾಗ ಲಗ್ನ ಅಂತ ಮಾಡ್ತಾರೋ ಅಲ್ಲಿಂದ ನಾವು ಲಗ್ನ ಸೇರ್ಕೊಂಡು 12 ಮನೆ ಅಂತ ನಾವು ಕೌಂಟ್ ಮಾಡ್ತಾ ಹೋಗ್ತೀವಿ. ಹಂಗಾಗಿ ಲಗ್ನ ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಅವನ ಜಾತಕನ ವ್ಯಕ್ತಿತ್ವ, ಅವನ ಸ್ವಭಾವ, ಅವನಿಗೆ ನಡೆನುಡಿ, ಅವನ ಯೋಚನೆ, ಅವನಿಗೆ ಆತ್ಮಜ್ಞಾನ, ಆತ್ಮವಿಶ್ವಾಸ, ಯಾವ ಥರ ಜೀವನ ಮಾಡ್ತಾನೆ ಅದು ಸೂಚನೆ ಮಾಡುತ್ತೆ. ಮತ್ತು ಆ ವ್ಯಕ್ತಿಯ ದೇಹ ಹೇಗಿರುತ್ತೆ, ಆಕಾರ, ಮುಖದ ಲಕ್ಷಣ ಹೇಗಿರುತ್ತೆ, ಮತ್ತು ಆರೋಗ್ಯ ಸ್ಥಿತಿ ಹೇಗಿರುತ್ತೆ ಜೀವನದಲ್ಲಿ, ಅವನ ಶಕ್ತಿ ಸಾಮರ್ಥ್ಯಗಳು ಏನು, ಅವನ ನೆಗೆಟಿವ್ ಪಾಸಿಟಿವ್ನೆಸ್ಸು ಅದು ಎಲ್ಲ ಸೂಚನೆ ಮಾಡುತ್ತೆ. ಮತ್ತು ಮೊದಲನೇ ಮನೆ ಲಗ್ನದಿಂದನೇ ಅಂತ ಅಂದ್ಕೊಳ್ತೀವಿ, ಅದು ಉಳಿದ 12 ಭಾವಗಳನ್ನು ಲಗ್ನನೂ ಸೇರಿಸಿ ನಿರ್ಧಾರ ಆಗುತ್ತೆ. ಎರಡನೇ ಭಾವ ಮತ್ತೆ ಏನಂದ್ರೆ, ಒಂದು ಗ್ರಹ ಶುಭಾನ ಅಶುಭಾನ, ಲಗ್ನಾಧಿಪತಿ ಶುಭಾನ ಅಶುಭಾನ, ಲಗ್ನ ಶುಭ ರಾಶಿನ ಅಶುಭ ರಾಶಿನ ಎಂಬುದನ್ನು ಲಗ್ನದ ಆಧಾರದಿಂದ ನಿರ್ಧಾರ ಮಾಡ್ತೀವಿ. ಇದು ವ್ಯಕ್ತಿಯ ಉದ್ಯೋಗ, ವಿವಾಹ, ಹಣಕಾಸು, ಯಶಸ್ಸು, ಆಧ್ಯಾತ್ಮಿಕತೆ ಇದ್ರ ಮೇಲೆಲ್ಲ ಪ್ರಭಾವ ಬೀರ್ತಾ ಇರುತ್ತೆ. ಲಗ್ನ ಯಾವ ರಾಶಿನಲ್ಲಿ ಬೀಳುತ್ತೋ ಅದೇ ಲಗ್ನ ಅಂತ ಹೇಳ್ತೀವಿ. ಆ ರಾಶಿ ಅಧಿಪತಿನೇ ಲಗ್ನಾಧಿಪತಿ ಆಗ್ತಾನೆ. ಮತ್ತೆ ಲಗ್ನ ಇಲ್ಲಿ ಯಾವ ನಕ್ಷತ್ರದಲ್ಲಿ ಬೀಳುತ್ತೋ ಅವರು ನಕ್ಷತ್ರಾಧಿಪತಿ ಆಗ್ತಾರೆ. ಆದ್ಮೇಲೆ ಮತ್ತೆ ಒಂದು ಯಾವುದೇ ಲಗ್ನ ತಗೊಂಡ್ರು 1, 5, 9 ಅಂದ್ರೆ ಆ 3 ಭಾವಗಳು ಒಂದೇ ದಿಕ್ಕಿನಲ್ಲಿ ಇದ್ದಂಗೆ ಆಗುತ್ತೆ. ಆ 3 ಅಧಿಪತಿಗಳು, 1ನೇ ಲಗ್ನಾಧಿಪತಿ, 5ನೇ ಪಂಚಮಾಧಿಪತಿ, 9ನೇದು ನವಮಾಧಿಪತಿ, ಈ 3 ಜನ ಯಾವಾಗಲೂ ಆ ಲಗ್ನಾಧಿಪತಿಗೆ ಅವರವರು ಮಿತ್ರರಾಗಿರ್ತಾರೆ. ಅವರು ಜಾತಕನಿಗೆ ಒಳ್ಳೆಯದೇ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಫುಲ್ ಡಿಪೆಂಡ್ ಆಗ್ಬೋದು ಆ 3 ಅಧಿಪತಿಗಳ ಮೇಲೆ. ಮತ್ತೆ ಒಂದು ಏನಂದ್ರೆ, ಅವರವರ ಬಲಾಬಲಗಳ ಮೇಲೆ ನಮ್ಮ ಜೀವನ ನಡೀತಾ ಇರುತ್ತೆ. ಎರಡನೇದು ನಮ್ಮ ದಶಾಭುಕ್ತಿ ಮತ್ತು ಗೋಚಾರ ಮತ್ತು ನಮ್ಮ ಕರ್ಮಾಂತರದ ಫಲಗಳು, ಈ 3 ಅಟ್ ಎ ಟೈಮು ರನ್ ಆಗ್ತಾ ಇರುತ್ತೆ ನಮ್ಮಲ್ಲಿ. ಮೊದಲನೇ ಭಾವ ಬದುಕಿನ ಪ್ರಾರಂಭ, ಮಗು ಹುಟ್ಟುತ್ತೆ, ಅದಕ್ಕೆ ಬಾಲ್ಯ, ಆರೋಗ್ಯ, ವ್ಯಕ್ತಿತ್ವ, ದೇಹ ಅದೆಲ್ಲ ಸೂಚನೆ ಮಾಡುತ್ತೆ. ಅಲ್ಲಿಂದ ಎರಡನೇ ಭಾವ ಮನೆ, ಕುಟುಂಬ ಸೂಚನೆ ಮಾಡುತ್ತೆ. ಹಣ, ಮುಖ, ಆಹಾರ, ಸಂಪತ್ತು, ಆ ಜಾತಕನಿಗೆ ಸಾಹಿತ್ಯದ ಸಂಬಂಧಪಟ್ಟಂಗೆ ಅವನು ಏನು ಕಲಿತಾನೋ ಇಲ್ವೋ ಅದು. ಆಮೇಲೆ ಅವನು ಡೆತ್ ಆಗೋ ಕಾರಣ ಏನು ಅಂದ್ಬಿಟ್ಟು 2ನೇ ಮನೆಯಿಂದನೇ ಗೊತ್ತಾಗುತ್ತೆ. ಮತ್ತು 2ನೇ ಮನೆ ಮಾತು ಸೂಚನೆ ಮಾಡುತ್ತೆ, ಬರವಣಿಗೆಯನ್ನು ಸೂಚನೆ ಮಾಡುತ್ತೆ. 3ನೇ ಮನೆ ಏನು ಸೂಚನೆ ಮಾಡುತ್ತೆ, ಜಾತಕನ ಬುದ್ಧಿಶಕ್ತಿ, ಅವನ ಧೈರ್ಯ, ಅವನ ಬ್ರದರ್ಸು, ಸಿಸ್ಟರ್ಸ್, ಸಣ್ಣ ಪುಟ್ಟ ಸಂಚಾರಗಳು, ಹತ್ತಿರದ ಸಂಬಂಧಿಗಳು, ಅವ್ರನ್ನ ಅದು ಸೂಚನೆ ಮಾಡುತ್ತೆ.
ಇಲ್ಲಿ ನಾನು ತುಂಬಾ ಬ್ರೀಫ್ ಆಗಿ ತುಂಬಾ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದು ಜ್ಯೋತಿಷ್ಯದಲ್ಲಿ ತುಂಬಾನೇ ಅಗಾಧ. ಅದು ಜ್ಯೋತಿಷ್ಯ ಮಾನವನು ಒಂದು ಹನಿನಲ್ಲಿ ಹನಿ ಕಲ್ತ್ರೆ ಸಾಕು, ಎಷ್ಟೋ ನಮ್ಗೆ ಇದು ಗೊತ್ತಾಗುತ್ತೆ. ನಾವೂನು ಪ್ರಕೃತಿಯ ಒಂದು ಭಾಗ. ಹಂಗಾಗಿ ನಾವು ಏನ್ ಕಲ್ತಿದ್ದೀವಿ ಅದರಲ್ಲಿ ನಾನು ಬೇರೆಯವ್ರಿಗೆ ಹಂಚ್ಕೊಳ್ಳೋದಕ್ಕೆ, ನಾನು ನಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ 4ನೇ ಮನೆ ನಮ್ಮ ಆ ಮನೆ, ಸ್ವತ್ತು, ಆಸ್ತಿ, ತಾಯಿ, ನಮ್ಮ ಗೃಹ ಜೀವನ, ವಾಹನಗಳು, ಪೂರ್ವಾರ್ಜಿತ ಬಂದಿರೋದು, ಮತ್ತೆ ಶಿಕ್ಷಣ ಮತ್ತು ನಮ್ಮ ದೇಹದಲ್ಲಿ ಕತ್ತು ಭುಜಗಳು ಸೂಚನೆ ಮಾಡುತ್ತೆ. 5ನೇ ಮನೆ ನಮ್ಮ ಪ್ರೀತಿ, ಪ್ರೇಮ, ರಾಗಭಾವಗಳು, ನಮ್ಮ ಮಕ್ಕಳು, ಮತ್ತೆ ನಮ್ಮ ಅಜ್ಜ ಪಿತಾಮಹ ಪ್ರೀತಿ ಪ್ರೇಮ ಅದನ್ನು ಸೂಚನೆ ಮಾಡುತ್ತೆ. ಮತ್ತೆ 6ನೇ ಮನೆ ರೋಗ, ಸಾಲ, ಶತ್ರುಗಳು, ದುಃಖಗಳು, ಕಷ್ಟ ಕಾರ್ಪಣ್ಯಗಳು, ಆಶಾಭಂಗಗಳು ಇದೆಲ್ಲನೂ ಸೂಚನೆ ಮಾಡುತ್ತೆ. ಇದು ಒನ್ ಆಫ್ ದಿ ದುಸ್ಥಾನ ಅಂತ ನಾವು ಹೇಳ್ತೀವಿ. 7ನೇ ಮನೆಯದು ನಮ್ಮ ಹೆಂಡತಿ ಇರೋದ್ರೆ ನಮ್ಮ ಆಪೋಸಿಟ್ ಪಾರ್ಟಿ, ನಮ್ಮ ಕಂಟ್ರೋಲ್ ಮಾರು, ಅಲ್ಲ ಗಂಡ, ಅಂದರೆ ಹೆಣ್ಣಿನ ಜಾತಕದಲ್ಲಿ ಗಂಡ ಅಂತ ಸೂಚನೆ ಮಾಡ್ತೀವಿ. ಮತ್ತೆ ಮದುವೆ, ವಿವಾಹಗಳು, ಆಮೇಲೆ ನಾವು ಬಿಸ್ನೆಸ್ ಏನೋ ಮಾಡಿದ್ರೆ ನಮ್ಮ ಪಾರ್ಟ್ನರ್ಸ್ನ ಸೂಚನೆ ಮಾಡುತ್ತೆ ಅದು. ಹಂಗಾಗಿ 7ನೇದು ನಮ್ಮ ಆಪೋಸಿಟ್ ಪಾರ್ಟಿ. ನಾವು ಲಗ್ನ ಪೂರ್ವ ಅಂತ ಹೇಳಿದ್ರೆ ಅಲ್ಲಿಂದ 7ನೇ ಮನೆ ಆಪೋಸಿಟ್, ಪಶ್ಚಿಮ ಥರ ಆಪೋಸಿಟ್ ಪಾರ್ಟಿ, ಆ ಥರ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಅಲ್ಲಿಂದ ನಾವು 8ನೇ ಮನೆ ಅಂತ ಹೇಳಿದ್ರೆ ಅದು ನಮಗೆ ಆಯುಸ್ಸು ಸ್ಥಾನ ಸೂಚನೆ ಮಾಡುತ್ತೆ. ನಾವು ನಮ್ದು ಎಂಡಿಂಗು ಯಾವ ಥರ ಆಗುತ್ತೆ ಅನ್ನೋದು ಸೂಚನೆ ಮಾಡುತ್ತೆ. ಮತ್ತೆ ಅನ್ಎಕ್ಸ್ಪೆಕ್ಟೆಡ್, ಅದು 8ನೇ ಮಾಧಿಪತಿ ತುಂಬಾ ಚೆನ್ನಾಗಿ ಒಳ್ಳೆ ಬಲಶಾಲಿಯಾಗಿದ್ದು ಮಿತ್ರರಾಗಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಹಣ ಬರೋದು ಅದನ್ನೇ ಸೂಚನೆ ಮಾಡುತ್ತೆ. ಇಲ್ಲದೇ ಇದ್ರೆ ಕಷ್ಟ ಕಾರ್ಪಣ್ಯಗಳು, ತುಂಬಾ ಅಡಚಣೆಗಳು, ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಗಳು, ಆಮೇಲೆ ಜೀವನದಲ್ಲಿ ಎಲ್ಲ ಗ್ರಹಗಳು ಕೆಟ್ಟಾಗ, ಲಗ್ನಾಧಿಪತಿ ವೀಕ್ ಆದಾಗ ನಮ್ಮ ಜೀವನ ಅಧೋಗತಿಗೆ ಹೋಗೋದು ಅದು ತೋರಿಸುತ್ತೆ. ಮತ್ತೆ 8ನೇ ಮನೆ ನಮ್ಮ PF ಟರ್ಮಿನಲ್ ಬೆನಿಫಿಟ್ಸು ಎಲ್ಲ ತೋರಿಸುತ್ತೆ. ಅಲ್ಲಿಂದ ಮತ್ತೆ ನಾವು ಮುಂದೆ ಹೋದ್ರೆ 9ನೇ ಭಾವ ನಮ್ಮ ತಂದೆನ ಸೂಚನೆ ಮಾಡುತ್ತೆ. ನಮ್ಮ ಧರ್ಮ ಕಾರ್ಯಗಳು, ದಾನ ಧರ್ಮ ಮಾಡೋದು, ಆಮೇಲೆ ನಾವು ದೇವರ ಬಗ್ಗೆ ನಂಬಿಕೆ ಇಲ್ಲ ಅಪನಂಬಿಕೆ ಅದನ್ನು ಸೂಚನೆ ಮಾಡುತ್ತೆ. ಆಮೇಲೆ ಮತ್ತೆ ತೀರ್ಥಕ್ಷೇತ್ರಗಳಿಗೆ ಪ್ರವಾಸಗಳಿಗೆ ಹೋಗೋದು ಅದನ್ನು ಸೂಚನೆ ಮಾಡುತ್ತೆ. ಆಮೇಲೆ ಮೊಮ್ಮಕ್ಕಳನ್ನು 9ನೇ ಭಾವನೆ ಸೂಚನೆ ಮಾಡೋದು. ಮತ್ತೆ ಅಲ್ಲಿಂದ ಮುಂದೆ ನಾವು 10ನೇ ಭಾವಕ್ಕೆ ಹೋದ್ರೆ ನಮ್ಮ ಪ್ರೊಫೆಷನ್, ಯಾರಿಗೆ ಜಾತಕದಲ್ಲಿ ಸೂರ್ಯ ಬಲವಾಗಿದ್ದು ಲಗ್ನಾಧಿಪತಿ ವೀಕ್ ಆಗಿದ್ರೆ ಅವರು ಯಾವುದೇ ಕಾರಣಕ್ಕೂ ಒಬ್ಬರ ಹತ್ತಿರ ಕೆಲ್ಸಕ್ಕೆ ಹೋಗೋದಿಲ್ಲ, ಓನಾಗೆ ಮಾಡ್ತಾರೆ. ಹಂಗಾಗಿ ಓನ್ ಪ್ರೊಫೆಷನ್ನು, ಈಗ ಅಡ್ವೊಕೇಟ್ಸು, ಆರ್ಕಿಟೆಕ್ಟ್ಸು, ಕಾಂಟ್ರಾಕ್ಟರ್ಸು ಹಿಂಗೆ ಹೋಗ್ತಾ ಇರುತ್ತೆ. ಅದಾದಮೇಲೆ ಪ್ರೊಫೆಷನ್ಸು, ಆಮೇಲೆ ಫಾರಿನ್ ಟೂರ್ಸು ಸೂಚನೆ ಮಾಡುತ್ತೆ. ನಮ್ಮ ಘನತೆ ಗೌರವಗಳನ್ನು ಸೂಚನೆ ಮಾಡುತ್ತೆ. ಪ್ಲಸ್ ನಮ್ಮ ಜೀವನೋಪಾಯ. 6ನೇ ಮನೆ ಸೇವೆಯನ್ನು ಸೂಚನೆ ಮಾಡುತ್ತೆ. ಒಬ್ಬರು ಕೈ ಕೆಳಗಡೆ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಸೊ ಲಗ್ನ 1ನೇ ಮನೆ ಆದ್ರೆ ನಮ್ಗೆ ದುಡ್ಡು ಹಣಕಾಸು ತಗೊಬೇಕಾದ್ರೆ 2ನೇ ಮನೆಗೆ ದುಡ್ಡು ಎಲ್ಲಿಂದ ಬರುತ್ತೆ? ಅಲ್ಲಿಂದ 5ನೇ ಮನೆ ಅಂದ್ರೆ 6ನೇ ಭಾವ ಆಗುತ್ತೆ. ಸೇವೆಯಿಂದನೇ ದುಡ್ಡು ಬರಬೇಕು. ಮತ್ತೆ ಅಲ್ಲಿಂದ 5ನೇ ಮನೆ 10ನೇ ಭಾವವಾಗುತ್ತೆ. ಸೊ ದುಡ್ಡು ಬರಬೇಕಾದ್ರೆ ಸೇವೆಯಿಂದ ಬರ್ಲಿಲ್ವೋ ಅವರು ಸ್ವಂತ ಬಿಸ್ನೆಸ್ ಮಾಡಲೇಬೇಕು, ಪ್ರೊಫೆಷನ್ ಮಾಡಲೇಬೇಕು. ಸೊ ಅಲ್ಲಿಂದ ದುಡ್ಡು ಬರುತ್ತೆ. ಹಂಗಾಗಿ 2, 6 ಮತ್ತೆ 10 3 ತ್ರಿಕೋನಗಳಾಗುತ್ತೆ. ಆಮೇಲೆ ತ್ರಿಕೋನಗಳ ಕ್ವಶನ್ ಬಂದಾಗ 1, 5, 9 ನಿಮಗೆ ನಾನು ಮುಂಚೆ ಹೇಳಿದ್ದೆ. ಒಂದು ಜಾತಕನ ಸೂಚನೆ ಮಾಡುತ್ತೆ, ಇನ್ನೊಂದು 5ನೇ ಮನೆ ಮಕ್ಕಳನ್ನ ಸೂಚನೆ ಮಾಡುತ್ತೆ, 9ನೇದು ತಂದೆನ ಸೂಚನೆ ಮಾಡುತ್ತೆ. ಸೊ ಅಲ್ಲಿ ಹಿಂಗೆ ರೌಂಡ್ ಹೋಗ್ತಾ ಇರುತ್ತೆ 1, 5, 9. ಹಾಗೆ ತ್ರಿಕೋನಗಳ ಪಾತ್ರ ತುಂಬಾ ದೊಡ್ಡದು ನಮ್ಮ ಜಾತಕದಲ್ಲಿ. ಮತ್ತೆ ಅಲ್ಲಿಂದ ನಾವು 11ನೇ ಮನೆಗೆ ಬರಬೇಕು. ನೀವು ಏನೇ ಬಿಸ್ನೆಸ್ ಮಾಡಿದ್ರು, ಏನೇ ಇದು ಮಾಡಿದ್ರು ನಿಮಗೆ ಲಾಭ ಬಂದರೆ ಅಲ್ವಾ ನೀವು ಜೀವನ ಮಾಡೋಕ್ಕಾಗೋದು, ನೀವು ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ಲಾಭ ಇಲ್ಲದೆ ಇದ್ದರೆ, ನಷ್ಟ ಆದರೆ ಹೆಂಗೆ ನಾವು ಸರ್ವೈವ್ ಆಗೋದು ಅದನ್ನು ಸೂಚನೆ ಮಾಡುತ್ತೆ. ಲಾಭ ಬರುತ್ತೋ ಇಲ್ವೋ. ಸ್ನೇಹಿತರನ್ನ ಸೂಚನೆ ಮಾಡುತ್ತೆ. ಮತ್ತು ಅಣ್ಣಂದಿರು ಸೂಚನೆ ಮಾಡುತ್ತೆ. ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ಗಳಿಗೆಲ್ಲ ಬಂದಾಗ ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ತಿರಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಅದನ್ನು ಸೂಚನೆ ಮಾಡುತ್ತೆ. ಇಲ್ಲಿ ಶುಭಗ್ರಹಗಳ ಸಂಬಂಧಗಳು ಎಲ್ಲ ಬಂದರೆ ಸ್ನೇಹಿತರು ನಿಮಗೆ ಒತ್ತಾಸೆಯಾಗಿ ನಿಲ್ತಾರೆ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರೂ ದೈವ ಬಲ ಇರುತ್ತೆ. ತಕ್ಷಣ ಯು ಕ್ಯಾನ್ ಕಮ್ ಔಟ್, ಮತ್ತು ಯು ಕ್ಯಾನ್ ಹ್ಯಾವ್ ಎ ಪ್ರಾಫಿಟ್ ಆಲ್ಸೋ. ಅದು ಏನಂದರೆ ಆ ಭಾವಾಧಿಪತಿ ಶುಭವಾಗಿರಬೇಕು, ಒಳ್ಳೆ ಬಲಯುತವಾಗಿರಬೇಕು, ಶುಭ ದೃಷ್ಟಿಯಲ್ಲಿರಬೇಕು. ಅಷ್ಟೆಲ್ಲ ಇದ್ರೆ ಆಗುತ್ತೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಅಲ್ಲಿಂದ ಮತ್ತೆ ನಾವು ಮುಂದೆ ಬಂದರೆ 12ನೇ ಮನೆಗೆ ಬರ್ತೀವಿ. ಅದು ನೀವು ಜೀವನದಲ್ಲಿ ಅದು ಏನೇನು ಸಂಪಾದನೆ ಮಾಡಿರ್ತಾರೋ ಅದು ವ್ಯಯ ಆಗಬೇಕಲ್ವ. ಹಾಗಾಗಿ ಅದು ವ್ಯಯಸ್ಥಾನ ಸೂಚನೆ ಮಾಡುತ್ತೆ. ನೀವು ದಾನ ಧರ್ಮ ಮಾಡಿ ಕೆಲಸ ಇದು ಮಾಡ್ತೀರಾ, ಇಲ್ಲ ನೀವು ಶೋಕಿ ಮಾಡಿ ಖರ್ಚುಗಳು ಮಾಡಿ ಅದು ಕಳಿತೀರಾ, ಇಲ್ಲ ಇನ್ನೊಬ್ಬರಿಗೆ ಏನಾದರೂ
ನೀವು ಗ್ಯಾರಂಟರ್ ಹಾಕಿ ನಿಮ್ಮ ಆಸ್ತಿ ಕಳ್ಕೊತೀರಾ, ಅದು ಎಲ್ಲನೂ ಸೂಚನೆ ಮಾಡುತ್ತೆ. ಆಮೇಲೆ ಮತ್ತೆ ನೀವು ಖರ್ಚು ಮಾಡೋದು, ಅದಾದಮೇಲೆ ಮೋಕ್ಷ ಸ್ಥಾನನೂ ಅಂತಲೂ ಹೇಳ್ತೀವಿ ನಮ್ಮ ಎಂಡಿಂಗು. ಓಕೆ, ಅಲ್ಲಿ ಎಸ್ಪೆಷಲಿ ಗುರುಗ್ರಹ, ಗುರು ಇನ್ವಾಲ್ವ್ ಆದರೆ, ಗುರು ಸಂಬಂಧ ಬಂದರೆ, ಗುರು ಅಲ್ಲಿ ಸ್ಥಿತನಾಗಿದ್ದರೆ, ಗುರುಗೆ ಅದು ಸ್ವಕ್ಷೇತ್ರ ಆಗಿದ್ರೆ ನಿಜವಾಗ್ಲೂ ಅವರು ದೇವರಿಗೋಸ್ಕರ ತುಂಬ ಖರ್ಚು ಮಾಡ್ತಾರೆ. ದಾನ ಧರ್ಮ, ದೇವ ತೀರ್ಥಯಾತ್ರೆ ಮಾಡೋದು ಎಲ್ಲ ಮಾಡ್ತಾರೆ. ಹಂಗಾಗಿ ಇಷ್ಟು 11 ಮನೆಗೂ ಲಗ್ನನೇ ಆಧಾರ, ಲಗ್ನನೇ ಕಂಟ್ರೋಲರು. ಈ ಲಗ್ನನೇ ವೆರಿ ಇಂಪಾರ್ಟೆಂಟು, ನಾವು ಬಿಟ್ಟೇ ಬಿಡ್ಬಿಡ್ತೀವಿ. ರಾಶಿ ಅಂತ ಒಂದು ತೊಗೊಂಡ್ಬಿಡ್ತೀವಿ. ರಾಶಿ ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಚಂದ್ರ ಮನೋಕಾರಕ ಅಂತ ಹೇಳ್ತೀವಿ. ಚಂದ್ರ ನಾವು ಏನೇ ಇದ್ರೂ ನಮ್ಮ ಮನಸ್ಸು ಮಾಡಿದ್ರೆ ಮಾತ್ರ ನಾವು ಏನಾದರೂ ಮಾಡೋಕ್ಕಾಗೋದು. ಈಗ ತಟ್ಟೆದಲ್ಲಿ ಊಟ ಇರುತ್ತೆ, ಅದು ನಾವು ಊಟ ಮಾಡ್ಬೇಕಂತ ಹೋದ್ರೆ ಊಟ ನಮ್ಗೆ ಸೇರುತ್ತೆ. ಅದು ನೀವು ಮನಸ್ಸು ಮಾಡಿದೆ ತಟ್ಟೆಯಲ್ಲಿ ಊಟ ಅಲ್ಲೇ ಇರುತ್ತೆ, ನೀವು ಇಲ್ಲೇ ಇರ್ತೀರ. ಹಂಗೆ ನಮ್ಮ ಜೀವನದಲ್ಲಿ ಮುಂದೆ ಬರಬೇಕಾದ್ರೆ, ನಮ್ಮ ಜೀವನ ಸಾಗಿಸ್ಬೇಕಾದ್ರೆ ನಮ್ಮ ಮನೋಸ್ಥೈರ್ಯ, ಮನೋಭಾವ, ಸಂಬಂಧಪಟ್ಟಿದ್ದು ಅದು ಸ್ಟ್ರಾಂಗ್ ಆಗಿರಲೇಬೇಕು. ಹುಮ್ಮಸ್ಸಿರಬೇಕು. ಏನಾದರೂ ಒಂದು ಈವೆಂಟ್ ಮಾಡಬೇಕಾದ್ರೆ, ಏನಾದರೂ ಒಂದು ನಾವು ಬಿಸ್ನೆಸ್ ಮಾಡಬೇಕಾದ್ರೆ, ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮನಸ್ಸು ಮಾಡಬೇಕು, ಹೋಗ್ಬೇಕು, ಮಾಡಬೇಕು. ಅದನ್ನು ಚಂದ್ರ ಸೂಚನೆ ಮಾಡ್ತಾನೆ. ಹಾಗಾಗಿ ನಾವು ಜೀವನದಲ್ಲಿ ಏನೇ ಮಾಡಬೇಕಾದ್ರೂ, ನಿಮಗೆ ಏನು ಹಣ, ಕಾಸು, ಆಸ್ತಿ ಪಾಸ್ತಿ ಎಲ್ಲ ಅವಕಾಶಗಳಿದ್ರೂ ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ನೀವು ಚಂದ್ರನ ಇದು ಇರಲೇಬೇಕು, ಸಪೋರ್ಟ್. ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ರಾಶಿನೇ ಹೇಳ್ತಾರೆ ತಕ್ಷಣ. ಯಾರ್ದು ನಿಮ್ಮ ಜಾತಕದಲ್ಲಿ ಹೆಂಗಿದೆ ಅಂತ, ನಮ್ಮ ರಾಶಿ ಇದಪ್ಪ, ಋಷಭ ರಾಶಿ ನೋಡು ಹೆಂಗಿದೆ ಅಂತ ಹೇಳ್ತೀವಿ. ನಮ್ಮ ಮಿಥುನ ರಾಶಿ ಹೆಂಗಿದೆ ನೋಡಪ್ಪ, ಇವತ್ತು ಏನು ನಡೆಯುತ್ತೆ, ನಮ್ಮದು ಗುರು ಚೇಂಜ್ ಆಗಿದ್ದಾರಲ್ಲ, ಶನಿಮಾತ್ಮ ಚೇಂಜ್ ಆಗಿದ್ದಾರಲ್ಲ, ನಮ್ಮ ರಾಶಿ ಅವ್ರಿಗೆ ಹೇಗೆ. ಜನರಿಗೆ ಪಾಪ ಆ ಥರ ಒಂದು ಆಸೆ ಇರುತ್ತೆ, ಇಷ್ಟು ದಿವಸ ಕಷ್ಟಪಟ್ಟಿದ್ದೀವಿ, ಇನ್ನು ಮುಂದೆ ಆದರೂ ಒಳ್ಳೆಯದಾಗುತ್ತಾ ಅನ್ನೋ ಒಂದು ಭಾವನೆ ಇರುತ್ತೆ. ಆವಾಗ ಎಲ್ಲರೂ ರಾಶಿನೇ ಡಿಪೆಂಡ್ ಆಗ್ತಾರೆ. ಹಾಗಾಗಿ ನಾವು ದೇವಸ್ಥಾನದಲ್ಲಿ ಅರ್ಚನೆ ಮಾಡಬೇಕಾದ್ರೂ ನಾವು ರಾಶಿನೇ ಹೇಳ್ತೀವಿ ಹೊರತು ಲಗ್ನ ಇದು ಅಂತ ಹೇಳೋದಿಲ್ಲ. ಹಾಗಾಗಿ ಲಗ್ನ ಅಷ್ಟು ಇಂಪಾರ್ಟೆಂಟ್ ಇದ್ರೂ ನಾವು ನಾರ್ಮಲ್ ಆಗಿ ರಾಶಿ ಅಂತಲೇ ಹೋಗ್ಬಿಡ್ತೀವಿ. ಎರಡನೇದಾಗಿ ರಾಶಿನೂ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಚಂದ್ರ ತುಂಬ ಫಾಸ್ಟಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ 2 ಕಾಲದಿಂದಲೇ ಒಂದು ರಾಶಿ ಕ್ರಮಿಸ್ಬಿಡ್ತಾನೆ. ಆದರೆ ದಶಾಭುಕ್ತಿ ಅಂತ ಇನ್ವಾಲ್ವ್ ಆದಾಗ, ನೀವು ಹುಟ್ಟಿದಾಗ ಚಂದ್ರ ಯಾವ ನಕ್ಷತ್ರದಲ್ಲಿ ಇದ್ದಾನೋ ಆ ನಕ್ಷತ್ರದ ಅಧಿಪತಿಯ ಒಂದು ದಶೆ ಮುಖಾಂತರ ಚಂದ್ರ ಅಲ್ಲಿಂದ ನಿಧಾನಾಗಿ ಬರೋದು. ಹಂಗಾಗಿ ದಶಾಭುಕ್ತಿಯಿಂದ ಚಂದ್ರ ತುಂಬ ಸ್ಲೋ, ಎಲ್ಲ ಗ್ರಹಗಳಿಂದ ಸ್ಲೋ. ಹಂಗಾಗಿ ಈ ದಶೆಗಳ ಫಲಗಳು ನಮ್ಮ ಜೀವನದಲ್ಲಿ ಕನಿಷ್ಠ 40% ಕಂಟ್ರೋಲ್ ಮಾಡೋದ್ಬಿಡುತ್ತೆ. ಮತ್ತೆ 40% ಗೋಚಾರ ಗ್ರಹಗಳು, ಈ ಶನಿಮಾತ್ಮ ಈ ಗ್ರಹ ಇದ್ದಾಗ ರಾಶಿಗಳಿಗೆ, ಯಾವ ಲಗ್ನದವ್ರಿಗೆ ಏನೇನು ತೊಂದರೆ ಆಗುತ್ತೋ, ಶುಭ ಆಗುತ್ತೋ, ಅಶುಭ ಆಗುತ್ತೋ ಅಂದ್ಬಿಟ್ಟು ಅನಲೈಸ್ ಮಾಡ್ತೀವಿ. ಗುರು ಸಂಚಾರ ಇದ್ದಾಗ, ಗುರು ಒಂದು ರಾಶಿನ 1 ವರ್ಷ ಇರ್ತಾನೆ, ಶನಿಮಾತ್ಮ 2.5 ವರ್ಷ ಇದೆ, ಗುರು 1 ವರ್ಷ ಇರ್ತಾನೆ. ಹಂಗಾಗಿ ಆಮೇಲೆ ರಾಹು ಅಷ್ಟೇ 1.5 ವರ್ಷ ಇರ್ತಾರೆ. ಹಂಗಾಗಿ ಈ 3 ಗ್ರಹಗಳದ್ದು ಸಂಚಾರನ ನಾವು ವೆರಿ ಇಂಪಾರ್ಟೆಂಟ್ ಆಗಿ ತಗೊಳ್ತೀವಿ. ಹಂಗಾಗಿ ಲಗ್ನ ತುಂಬ ಇಂಪಾರ್ಟೆಂಟ್ ಅಂತ ಒಂದು ಕಾರಣಕ್ಕೆ ನಾನು ಇದನ್ನು ಹಂಚ್ಕೊಳ್ಳೋದಕ್ಕೆ ಬಯಸಿದ್ದೆ. ಇಲ್ಲಿಗೆ ಈ ವಿಡಿಯೋನ ನಾನು ಕೊನೆ ಮಾಡ್ತೀನಿ. ನಮಸ್ಕಾರ ಎಲ್ರಿಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ.